ರಾಜ್ಯದಲ್ಲಿ ಗ್ಯಾರಂಟಿ ಗುಂಗಲ್ಲಿರುವ ಸರ್ಕಾರ ಅಭಿವೃದ್ಧಿಯನ್ನ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಈ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಗುಂಡಿಗಳ ಅವ್ಯವಸ್ಥೆಯನ್ನ ನೋಡಬಹುದು. ಏನು ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಏನು ಒಂದು ಕಾಗವಾಡ ವಿಧಾನಸಭಾ ಕ್ಷೇತ್ರದ ಶಾಸಕ ರಾಜು ಕಾಗೆ ಅವರ ಕ್ಷೇತ್ರದಲ್ಲಿ ಸಾಕಷ್ಟು ಒಂದು ಗುಂಡಿಗಳ ಅವಾಂತರವನ್ನ ತೋರಿಸ್ತಾ ಇದ್ದೀವಿ. ಏನೋ ಒಂದು ರಾಜ್ಯ ಹೆದ್ದಾರಿ ಅನಿಸ್ಕೊಂಡಿರುವಂತ ಅಥಣಿ ಪ್ರಮುಖ ಹೆದ್ದಾರಿ ಮಹಾರಾಷ್ಟ್ರ ಮತ್ತು ಕರ್ನಾಟಕಕ್ಕೆ ಸಂಪರ್ಕ ಕಲ್ಪಿಸುವ ಮೂಲ ರಸ್ತೆ ಇದಾಗಿರೋದ್ರಿಂದ ಇಲ್ಲಿ ಬಹಳಷ್ಟು ವಾಹನಗಳು ಗುಂಡಿಗಳು ಬಿದ್ದಿರೋ ಕಾರಣದಿಂದ ಅವು ಹೊಸ ವಾಹನಗಳು ಸಹಿತ ಒಂದು ಡ್ಯಾಮೇಜ್ ಆಗುವಂತ ಪರಿಸ್ಥಿತಿ ಎದುರಾಗಿದೆ. ಸ್ಥಳೀಯ ಶಾಸಕ ಏನು ರಾಜು ಕಾಗೆ ಸಾಕಷ್ಟು ದಿನಗಳಿಂದ ನಾನು ಅಭಿವೃದ್ಧಿ ಮಾಡಿದ್ದೀನಿ ಅನ್ನುವಂತ ಮಾತನ್ನ ಹೇಳ್ತಾರೆ. ಆದ್ರೆ ಎಲ್ಲ ವಾಹನಗಳನ್ನು ನೋಡುವುದು ನಾನು ತೋರಿಸ್ತಾ ಹೋಗ್ತೀನಿ. ಸಾಕಷ್ಟು ಜನರು ಕೂಡ ಈ ಒಂದು ರಸ್ತೆ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸುವಂತ ಅನಿವಾರ್ಯತೆ ಎದುರಾಗಿದೆ. ಆದ್ರೆ ಸ್ಥಳೀಯ ಶಾಸಕರ ಕಣ್ಣಿಗೆ ಇವೆಲ್ಲವೂ ಕಾಣ್ತಾ ಇಲ್ಲ ಅನ್ನುವಂಥ ವಾಹನ ಸಂಚಾರ ಆಗ್ತಾ ಇದೆ. ಪ್ರಮುಖವಾಗಿ ಅಥಣಿಯಿಂದ ಸುಕ್ಷೇತ್ರ ಕೆಳೆಗಾವಿ ಗ್ರಾಮಕ್ಕೂ ಕೂಡ ಒಂದು ಮಾರ್ಗವನ್ನ ಕಲ್ಪಿಸುವಂತ ಪ್ರಮುಖ ರಸ್ತೆ ಇದಾಗಿದ್ದು, ಇಲ್ಲಿ ಏನು ಅಂದ್ರೆ ಬರಮನಕೋಡಿ ಅಂದು ಅಥಣಿ ವಿಧಾನಸಭಾ ಒಂದು ಅಭಿಯಾಳ್ ಮಾರ್ಗವಾಗಿ ಏನು ಒಂದು 7-8 ಕಿಲೋಮೀಟರ್ ರಸ್ತೆ ಅವ್ಯವಸ್ಥೆಗೊಂಡಿರುವುದರಿಂದ ಗುಂಡಿಗಳೇ ಕಾಣ್ತಾ ಇವೆ. ಆದ್ರೆ ಸ್ಥಳೀಯ ಶಾಸಕರ ಕಣ್ಣಿಗೆ ಇವು ಬಿದ್ದಿಲ್ವಾ ಅನ್ನುವಂತ ಒಂದು ಆರೋಪಗಳು ಕೇಳ್ಬರ್ತಾ ಇದೆ. ಈ ಕುರಿತಾಗಿ ಸ್ಥಳೀಯರು ಕೂಡ ಸಾಕಷ್ಟು ವಾಹನ ಸಂಚಾರಕರು ಕೂಡ ನಮ್ ಜೊತೆ ಇದ್ದಾರೆ. ಏನ್ ಸಮಸ್ಯೆ ಆಗ್ತಾ ಇದೆ ಅಂತ ಅವ್ರನ್ನು ಕೂಡ ಕೇಳ್ತಾ ಹೋಗ್ತೀವಿ. ನಮ್ ಜಮೀರ್ ಏನ್ರಿ ಇದು ಯಾವಾಗಿಂದ ರಸ್ತೆ ಏನೇನ್ ಹಂಗ ಐತ್ರಿ ಹೊಟ್ಟೆ ಇದ್ರಿ ಎಷ್ಟು ವರ್ಷ 10 ವರ್ಷ ಆಯ್ತ್ರಲ್ಲ ಹಂಗ ಐತ್ರಿ ಅದ್ರಿ ಯಾರು ಮಾಡಿಲ್ಲ ಸರಿಯಾಗಿ ರೋಡ್ ಹಂಗ ಐತ್ರಿ ಬೀಳ್ತಾವ್ರ ಮಾಡ್ತಾವ್ರ ಹಂಗ ನಡೈತ್ರಿ ರೋಡ್ ಇದ್ರಿ. ಈಗ ಹಿಂಗಾದ್ರೆ ಮಳೆಗಾಲ ಹೆಂಗ ಮಳೆಗಾಲ ತುಂಬಾ ಕಷ್ಟ ಆತ್ರಿ. ಕಾಲ ಕೈ ಮುರ್ಕೊಂಡ್ ಹೋಗೋದ್ರಿ ಮತ್ರಿ ಏನ್ ಮಾಡ್ರಿ ಮತ್ರಿ ರಾಜ್ಯ ಸರ್ಕಾರ ಬಹಳಷ್ಟು ಅಭಿವೃದ್ಧಿ ಮಾಡಿದ್ವಿ. ಏನ್ ಮಾಡ್ತಾರ ಅವ್ರು ಬರೇ ಏನೂ ಮಾಡಿಲ್ಲ ಅವ್ರು. ರೋಡ್ ನೋಡ್ರಿಲ್ಲ ಎಲ್ಲ ಹಂಗೈತಿ ಮತ್ತೆ ಬರ್ತಾರ ಹಳ್ಳಾಗುಂಡೈತ್ರಿ. ಇಲ್ಲಿಂದ್ರ ಹತ್ತನಿಂದ ಬೆಳದಾಗ ಹಂಗ ಐತೈತ್ರಿ. ಮತ್ ಮುಂದ ಜಂಬ್ಯಾಗ ಹಂಗ ಐತ್ರಿ. ಇಲ್ಲೊಂದ್ 2-3-4 ಕಿಲೋಮೀಟರ್ ಅದರಿ. 5-6 ಕಿಲೋಮೀಟರ್ ಆಯ್ತು ಅಷ್ಟೇ ಡ್ಯಾಮೇಜ್ ಐತ್ರಿ. ಮತ್ ಮುಂದ ಹಂಗ ಡ್ಯಾಮೇಜ್ ಐತೆ ಕಡ್ರಿ 2 ಕಿಲೋಮೀಟರ್. ಎಲ್ಲ ಮಾಡತ್ತಿದೀವಿ ಅಭಿವೃದ್ಧಿ. ನಿಮ್ ಶಾಸಕರು ಹೇಳ್ತಾರ್ರಿ ಮಾಡಿದ್ವಿ. ಎಲ್ಲಿ ಮಾಡ್ತಾರ ಶಾಸಕ ನೋಡ್ರಿ ಎಲ್ಲಿ ಕಾಣತ್ರಿ ಮತ್ ಕಣ್ಣಿಗೆ ಮಾಡಿಲ್ಲ. ಏನ್ ಮಾಡಿಲ್ರಿ. ಏನ್ರಿ ಏನ್ ಕೆಲಸ ಆಗ್ಬೇಕಾದ್ರೆ ರೋಡ್ ಸರಿಯಾಗಿ ಆಗ್ಬೇಕಲ್ಲ. ಇದು ಒಂದು ರಸ್ತೆ ಏನು ಸಂಚಾರಕರ ಮಾತಾಗಿತ್ತು. ಸಾಕಷ್ಟು ದಿನಗಳಿಂದ ಒಂದು ಸುಮಾರು 10 ವರ್ಷದಿಂದ ಈ ಒಂದು ಕಾಮಗಾರಿ ಅಭಿವೃದ್ಧಿಗೊಳ್ಳದೆ ನೆನೆಗುದಿಗೆ ಬೀಳ್ತಾ ಇದೆ. ಏನು ನಾವು ಕೂಡ ಒಂದು ಸ್ಥಳೀಯವಾಗಿ 2-3 ಬಾರಿ ವರದಿಯನ್ನ ಮಾಡಿದ್ರು ಸಹಿತ ತಾತ್ಕಾಲಿಕವಾಗಿ ಒಂದು ಪ್ಯಾಚಪ್ ಮಾಡುವಂತ ಕೆಲಸಕ್ಕೆ ಅಧಿಕಾರಿಗಳು ಮತ್ತು ಶಾಸಕರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಶಾಶ್ವತವಾಗಿ ಒಂದು ಪರಿಹಾರ ಕೊಡುವಂತಹ ನಿಟ್ಟಿನಲ್ಲಿ ಯಾವುದೇ ಸಂಚಾರಕರು ಕೂಡ ನಮ್ ಜೊತೆ ಮಾತಾಡ್ತಾ ಇದ್ದಾರೆ. ಸರ್ ಇಲ್ಲಿ ಬಂದ್ ಹೋಗ್ತೀರೇನ್ರಿ? ಅವಾಗ ನಿಮ್ಗ ಏನಿದು ರಸ್ತೆ ಸುಮಾರ ಐತಿ ಮಾಡೋದು. ಎಷ್ಟು ವರ್ಷ ಇದೊಂದ 8 ವರ್ಷ ಆತಾರಲ್ಲ. ನಡಬಾರ್ಕ ಕಲ್ಪನ ಇಲ್ರಿ. ಈ ಕಡೆ ಮಾಡ್ಯಾರ ಈ ನಡಬಾರ್ಕ ಅಭ್ಯಾಸಕ ಮತ್ ಈ ಮಾಡಿದೀವು ಅದನ್ನ ಇದನ್ನ ಹೇಳತ್ತಾರಲ್ರಿ. ಎಲ್ಲಿ ಮಾಡ್ಯಾರ ಏನ್ ಸಮಸ್ಯೆ ಸರ್? ಏನ್ ರೋಡ ಸರಿ ಇಲ್ರಿ. ಹೋಗೋದು ಬರೋದು ಡೈಲಿ ದೊಡ್ಡ ಸಮಸ್ಯೆ ಆಗತೈತಿ. ಇದೊಂದು ಇಲ್ಲಿಂದ ಅಥಣಿದ ಹೋಗ್ಬೇಕಾದ್ರೆ 4-5 ಕಿಲೋಮೀಟರ್ ರೋಡ ಸರಿ ಇಲ್ರಿ. ಎಷ್ಟ ಅಂದ್ರೆ ಒಂದ್ ವ್ಯವಸ್ಥೆ ಈಗ ಏನ್ ಆಗತೈತಿ ಸಮಸ್ಯೆ ಅಂದ್ರೆ ಏನ್ರ ಅರ್ಜೆಂಟ್ ಅಂತ ಹೋಗಪ್ಪ ಅಂದ್ರ ಲೇಟ್ ಆಗತೈತಿ. ಮಳೆಯೋದು ಬತ್ತಂದ್ರ ಇದು ಈಗ ಹಿಂಗ್ ಕಾಣತೈತ್ರಿ. ಮಳೆಯೋದು ಬತ್ತಂದ್ರ ಪೂರ್ತಿ ರೋಡ್ ಮ್ಯಾಗ ನೀರ್ ಬಂದಿರ್ತಾವ. ಹೋಗಕ್ ದೊಡ್ಡ ಸಮಸ್ಯೆ ಆಗತೈತಿ. ಕ್ಷೇತ್ರ ಶಾಸಕರು ಎಲ್ಲ ಅಭಿವೃದ್ಧಿ ಮಾಡಿದೀವಿ. ಈಗ ಏನ್ ಅಭಿವೃದ್ಧಿ ಕಾಣತೈತಲ್ರಿ. ಇದು ರೋಡ್ ನೋಡೋಣ ಗೊತ್ತಾಕತಿ. ಇನ್ನು ಇದಷ್ಟ ರಸ್ತೆ ಮತ್ ಬೇರೆ ಕಡೆ ಎಲ್ಲ ಮೇನ್ ಅದ ತಾಲೂಕು ರಸ್ತೆನ ಹೆಂಗೈತ್ರಿ. ಉಳಿದ ರಾಜ್ಯ ಹೆದ್ದಾರಿ ಈ ತರ ಐತಿ. ಇನ್ ಉಳಿದ ನೀವ ನೋಡ್ಬೇಕ್ರಿ. ನೀವು ಇದನ್ನ ಮಾಡ್ಬೇಕು. ಸ್ಥಳೀಯರ ಒಂದು ನೋವಿನ ಮಾತು ವೀಕ್ಷಕರೇ. ಏನಂದ್ರೆ ಸರಿಸುಮಾರಾಗಿ ಇದು ರಾಜ್ಯ ಹೆದ್ದಾರಿ ಪರಿಸ್ಥಿತಿ ಈ ರೀತಿ ಆದ್ರೆ ಪ್ರಮುಖವಾಗಿ ಹಳ್ಳಿಗಳಿಂದ ಹಳ್ಳಿಗೆ ಹೋಗುವಂತ ಏನು ರಸ್ತೆಗಳಿವೆ ಆ ಒಂದು ಮೂಲ ರಸ್ತೆಗಳ ಸಮಸ್ಯೆ ಹೇಗಿರ್ಬೋದು ಅನ್ನುವಂತ ಮಾತನ್ನು ಕೂಡ ಸ್ಥಳೀಯರು ಹೇಳ್ತಾ ಇದ್ದಾರೆ. ಆದ್ರೆ ಸ್ಥಳೀಯ ಶಾಸಕರು ಇದಕ್ಕೆ ಕ್ಯಾರೆ ಅನ್ನದೇ ಒಂದು ಅಸಡ್ಡೆ ತೋರ್ತಾ ಇರೋದು ನಿಜಕ್ಕೂ ದುರಂತ. ಕ್ಯಾಮ್ರಾ ಪರ್ಸನ್ ಉಮೇಶ್ ಜೊತೆ ನಾನು ಲಕ್ಷ್ಮಣ್ ಕೋಳಿ, ಪಬ್ಲಿಕ್ ನೆಕ್ಸ್ಟ್.